ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಯಾವಾಗಲೇ ಆಗಲಿ ಹೊಸ ಬಟ್ಟೆ ತಂದಾಗ, ಈ ರೀತಿ ಶರ್ಟು ಪ್ಯಾಂಟ್ ಆಗಲಿ, ಡ್ರೆಸ್ ಆಗಲಿ, ಹೊಸ ಬಟ್ಟೆ ತಂದಾಗ ಈ ರೀತಿ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಒಂದು ಸ್ವಲ್ಪ ಶಾಂಪು ಹಾಕ್ಬಿಟ್ಟು ಸ್ವಲ್ಪ ಹಾಕಬೇಕು. ಶಾಂಪು ಹಾಕಿ ಒಂದು 5 ನಿಮಿಷ ಅಥವಾ 10 ನಿಮಿಷ ನೀರಲ್ಲೇ ನೆನೆಸ್ಬಿಟ್ಟು ಚೆನ್ನಾಗಿ, ಆಮೇಲೆ ಅದನ್ನು ವಾಶ್ ಮಾಡೋದೇನು ಬೇಡ, ನೀರಲ್ಲೇ ಈ ರೀತಿ ಜಾಲಿಸ್ಬಿಟ್ಟು ಒಣಗಾಕೊಂಡು ಆಮೇಲೆ ಯೂಸ್ ಮಾಡಿದ್ರೆ ಒಳ್ಳೆಯದು. ಕೆಲವು ಸಲ ನಮಗೆ ಹೊಸ ಬಟ್ಟೆನ ತಂದು ಹಾಗೆ ಹಾಕೊಂಡು ಅಲರ್ಜಿ ಆಗಿಬಿಡುತ್ತೆ. ಸೊ ಆ ರೀತಿ ಆಗೋದಕ್ಕಿಂತ ಈ ರೀತಿ ನಾವು ಯಾವುದೇ ರೀತಿ ಹೊಸ ಬಟ್ಟೆನ ತಂದಾಗ ವಾಶ್ ಮಾಡಿ ಒಣಗಿಸಿ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಟಿಪ್ ಅಂದ್ರೆ, ನಾವು ಮಿಕ್ಸಿ ಜಾರನ್ನ ಯೂಸ್ ಮಾಡ್ತಾ ಇರ್ತೀವಿ, ಮೇಲೆ ಮಾತ್ರ ವಾಶ್ ಮಾಡ್ತೀವಿ, ಕೆಳಗಡೆ ವಾಶ್ ಮಾಡೋದೇ ಇಲ್ಲ. ಕೆಲವು ಸಲ ಆ ನೀರೆಲ್ಲ ಸುರಿದು ಕೆಳಗಡೆ ಎಲ್ಲ ಕಪ್ಪಗಾಗ್ಬಿಟ್ಟಿರುತ್ತೆ, ಸುತ್ತು ಎಲ್ಲ ಪಾಚಿ ಕಟ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ. ಆ ರೀತಿ ಆದಾಗ ಈ ರೀತಿ ಒಂದೇ ಒಂದು ಪೌಡರ್ನ ಹಾಕಿ ನೀಟಾಗಿ ವಾಶ್ ಮಾಡ್ಕೋಬಹುದು. ಎಷ್ಟೇ ಕಪ್ಪಗಾಗಿದ್ರು, ಪಾಚಿ ಕಟ್ಟಿದ್ರು ಸಹ ಅದು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಎಲ್ಲರ ಮನೆಯಲ್ಲೂ ಅಡುಗೆ ಸೋಡಾ ಇದ್ದೇ ಇರುತ್ತೆ. ಅಡುಗೆ ಸೋಡಾನ ತುಂಬಾ ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಇಲ್ಲಿ ನಾನು 1 ಸ್ಪೂನಷ್ಟು ಅಡುಗೆ ಸೋಡಾನ ಈ ರೀತಿ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ವಿನೇಗರ್ನ ಹಾಕೊಂಡಿದ್ದೀನಿ. ಅಡುಗೆ ಸೋಡಾ ಮಿಕ್ಸ್ ಆಗಿದ ತಕ್ಷಣ ನೊರೆ ಬರುತ್ತೆ. ಅದನ್ನು ಒಂದು 2 ನಿಮಿಷ ಹಾಗೆ ಬಿಟ್ಟಾದ್ಮೇಲೆ ಈ ರೀತಿ ಒಂದು ವೇಸ್ಟ್ ಟೂತ್ ಬ್ರಷ್ ಇರುತ್ತಲ್ಲ, ಆ ಬ್ರಷ್ನ ತೊಗೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಈ ರೀತಿ ಬೆಂಡ್ ಮಾಡ್ಕೊಳ್ಳಿ. ಬೆಂಡ್ ಮಾಡಿಕೊಂಡು ಆಮೇಲೆ ನಾವು ನೀಟಾಗಿ ಅದನ್ನ ಉಜ್ಜಕ್ಕೆ ಯೂಸ್ ಮಾಡ್ಬೋದು. ಆ ಸೈಡಲ್ಲೆಲ್ಲ ನೀಟಾಗಿ ಈ ರೀತಿ ಓಲ್ಡ್ ಟೂತ್ ಪೇಸ್ಟನ್ನು ಯೂಸ್ ಮಾಡಿಕೊಂಡು ಬ್ರಷ್ ಮಾಡಿಕೊಂಡ್ರೆ ಎಷ್ಟೇ ಕಪ್ಪಕ್ಕೆ ಪಾಚಿ ಇರೋದೆಲ್ಲ ನೀಟಾಗಿ ಬಂದ್ಬಿಡುತ್ತೆ. ನೋಡಿ, ಈ ರೀತಿ ಫುಲ್ಲು ಆ ಬ್ರಷಿಂದ ಕ್ಲೀನ್ ಮಾಡ್ಕೋಬೇಕು. ಸುತ್ತೂ ಸೈಡಲ್ಲೆಲ್ಲ ಆ ಕಪ್ಪಕ್ಕೆ ಪಾಚಿ ಆಗಿರುತ್ತೆ. ಮತ್ತು ಮೇಲೇನು ಸಹ ನಾವು ಮಿಕ್ಸಿ ಜಾರ್ ಮೇಲೆ ನೋಡಿ, ಈ ಸೈಡಲ್ಲೆಲ್ಲ ಕೊಳೆ ಎಲ್ಲ ಕೂತು ಕಪ್ಪಕ್ಕೆ ಕಟ್ಕೊಂಡ್ಬಿಟ್ಟಿರುತ್ತೆ ಮೇಲೆ ಎಲ್ಲ. ಸೊ ಅಲ್ಲೂ ಸಹ ನಾವು ಈ ರೀತಿ ಟೂತ್ ಬ್ರಷಿಂದ ಉಜ್ಕೊಂಡ್ರೆ ಸಾಕು, ಎಷ್ಟೇ ಗಲೀಜಿದ್ರೂ ಸಹ ಅದೆಲ್ಲ ನೀಟಾಗಿ ಬಂದ್ಬಿಡುತ್ತೆ. ನಾವು ಬೇಕಿಂಗ್ ಸೋಡಾ ಮತ್ತು ವಿನೇಗರ್ ಬಳಸಿರೋದ್ರಿಂದ. ಮನೆಯಲ್ಲಿ ವಿನೇಗರ್ ಇಲ್ಲ ಅಂದರೆ ನಾವು ನಿಂಬೆ ಹಣ್ಣಿನ ರಸ ಕೂಡ ಹಾಕ್ಕೋಬೋದು. ನಿಂಬೆಹಣ್ಣಿನ ರಸನೂ ಸಹ ಹಾಕ್ಕೊಂಡು ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು. ಸೈಡಲ್ಲೆಲ್ಲ ನಾನು ಅದೇ ಟೂತ್ ಬ್ರಷನ್ನು ತೊಗೊಂಡು ವಿನೇಗರು ಬೇಕಿಂಗ್ ಸೋಡಾ ಮಿಕ್ಸ್ ಆಗಿ ರಬ್ ಮಾಡಿರ್ತೀವಲ್ಲ, ಅದೇ ಬ್ರಷನ್ನು ತೊಗೊಂಡು ಈ ರೀತಿ ಸೈಡಲ್ಲೆಲ್ಲ ಉಜ್ಕೊಂಡ್ರೆ ಸಾಕು, ಎಷ್ಟೇ ಕೊಳೆ ಇದ್ರೂ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡಿ, ಒಳಗಡೆ ಎಲ್ಲ ಕಪ್ಪಕ್ಕಿರೋದೆಲ್ಲ ನೀಟಾಗಿ ಕ್ಲೀನ್ ಆಗಿದೆ. ಈಗ ಇದನ್ನು ನಾರ್ಮಲ್ ವಾಟರಿಂದ ಅಥವಾ ಒಂದು ಸ್ವಲ್ಪ ಸೋಪ್ ಹಾಕಿ ವಾಶ್ ಮಾಡಿಕೊಂಡ್ರೆ ಸಾಕು, ಆ ಕೊಳೆ ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಈ ರೀತಿ ನಾವು ಆಗಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿ ಜಾರು ಹಾಳಾಗದೇ ಇರೋ ಹಾಗೆ ಮೇಂಟೈನ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು, ಕಿಚನಲ್ಲಿ ಕೆಲಸ ಮಾಡಬೇಕಾದ್ರೆ ಅಥವಾ ಕೆಲವು ಸಲ ತಲೆಗೆ ಎಣ್ಣೆ ಎಲ್ಲ ಇಟ್ಕೋಬೇಕಾದ್ರೆ ಈ ರೀತಿ ಎಣ್ಣೆ ನಮ್ಮ ಶರ್ಟ್ ಮೇಲೆ, ಬಟ್ಟೆಗಳ ಮೇಲೆ ಬಿದ್ದುಬಿಡುತ್ತೆ. ಸೊ ಆವಾಗ ನೋಡಿ, ಈ ರೀತಿ ಎಣ್ಣೆ ಬಿದ್ದಾಗ ಈ ರೀತಿ ಒಂದೇ ಒಂದು ಚಾಕ್ ಪೀಸ್ ಇದ್ದರೆ ಸಾಕು, ನೀಟಾಗಿ ಆ ಕಲೆಗಳು ಒಂಚೂರು ಇಲ್ಲದೆ ಇರೋ ಹಾಗೆ ನಾವು ಕ್ಲೀನ್ ಮಾಡ್ಕೋಬೋದು. ನಾನಿಲ್ಲಿ ಚಾಕ್ ಪೀಸ್ನ ತೊಗೊಂಡು ಇದನ್ನು ಫುಲ್ ಪೌಡ್ರ್ ಮಾಡ್ಕೋಬೇಕು. ಈ ರೀತಿ ನುಣ್ಣಕ್ಕೆ ಪೌಡ್ರ್ ಮಾಡಿಕೊಂಡು ಈ ಪೌಡರ್ನ ನಾವು ಆ ಎಣ್ಣೆ ನಾವು ಎಣ್ಣೆ ಆಗಿರುತ್ತೋ ಆ ಕಲೆ ಮೇಲೆ ಹಾಕ್ಬಿಟ್ಟು ಒಂದು ನಿಮಿಷ ಅಥವಾ ಒಂದು 2 ನಿಮಿಷ ಬಿಟ್ಟರೆ ಸಾಕು. ಎಷ್ಟೇ ಎಣ್ಣೆ ಕಲೆ ಇದ್ರೂ ಸಹ, ಎಷ್ಟೇ ಆಯಿಲ್ ಇದ್ರೂ ಸಹ ಎಣ್ಣೆ ಮತ್ತು ಎಣ್ಣೆ ಕಲೆಯನ್ನು ಸಹ ಒಂಚೂರು ಸಹ ಉಳಿಯಲ್ಲ, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ನಾನಿಲ್ಲಿ ಪೌಡ್ರ್ ಮಾಡ್ಕೊಂಡಿರೋ ಚಾಕ್ ಪೀಸನ್ನು ಈ ರೀತಿ ಎಣ್ಣೆ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸ್ಪ್ರೆಡ್ ಮಾಡಿ 1 ನಿಮಿಷ ಬಿಟ್ಟಾದಮೇಲೆ ನಾವು ಯಾವುದಾದ್ರೂ ಓಲ್ಡ್ ಟೂತ್ ಬ್ರಷ್ ಬರುತ್ತಲ್ಲ, ಆ ಬ್ರಷನ್ನು ತೊಗೊಂಡು ಆ ಪೌಡರ್ನೆಲ್ಲ ತೆಗೆದುಬಿಡಬೇಕು. ಆ ಪೌಡರ್ನ ತೆಗೆದು ಒಂದ್ಸರಿ ವಾಟರಲ್ಲಿ ಒಂದು ಸ್ವಲ್ಪ ಸೋಪು ಹಾಕ್ಬಿಟ್ಟು, ಲಿಕ್ವಿಡ್ ಸೋಪ್ ಹಾಕಿ ಅಥವಾ ಸೋಪ್ ಹಾಕಿ ವಾಶ್ ಮಾಡ್ಕೊಳ್ಳೋದ್ರಿಂದ ಒಂದು ಚೂರು ಸಹ ಕಲೆ ಶರ್ಟ್ ಮೇಲೆ ಉಳಿಯೋದೇ ಇಲ್ಲ. ನೀಟಾಗಿ ನಾವು ಆಯಿಲ್ ಕಲೆನ ಈ ರೀತಿ ಮನೆಯಲ್ಲಿ ಕ್ಲೀನ್ ಮಾಡ್ಕೋಬೋದು. ವಾಶ್ ಮಾಡೋದಕ್ಕೆ ನಾವು ಒಂದು ಸ್ವಲ್ಪ ಸೋಪು ಅಥವಾ ಬಟ್ಟೆ ವಾಶ್ ಮಾಡೋ ಲಿಕ್ವಿಡ್ ಆದರೂ ಬಳಸ್ಬೋದು. ಅಂದರೆ ವಿಮ್ ಜೆಲ್ ಇದ್ದರೆ ಒಂದು ಸ್ವಲ್ಪ ವಿಮ್ ಜೆಲ್ಲನ್ನು ಹಾಕ್ಕೊಂಡು ಈ ರೀತಿ ನಾವು ಯಾವುದೇ ಬ್ರಷ್ ಬಳಸೋ ಅವಶ್ಯಕತೆ ಇರಲ್ಲ, ಕೈಯಲ್ಲಿ ಈ ರೀತಿ ಪ್ಲೇನ್ ವಾಟರಲ್ಲಿ ರಬ್ ಮಾಡಿಕೊಂಡು ಸಾಕು, ಎಷ್ಟೇ ಕಲೆ ಇದ್ರೂ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ನೋಡಿ, ನಾನು ವಾಶ್ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಿ, ಒಂದು ಚೂರು ಸಹ ಆಯಿಲ್ ಕಲೆ ಎಲ್ಲ ನೀಟಾಗಿ ಹೊಟ್ಟೋಗ್ಬಿಟ್ಟಿದೆ. ಈ ರೀತಿ ನಾವು ಆಯಿಲ್ ಕಲೆ ಆಗಿರೋ ಬಟ್ಟೆಗೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದು, ನಾನಿಲ್ಲಿ ಒಂದು ವಿಳೆದೆಲೆ ತೊಗೊಂಡಿದ್ದೀನಿ. ಚಿಕ್ಕ ಮಕ್ಕಳಿಗೆ ತುಂಬ ಹೊಟ್ಟೆ ನೋವು ಬಂದಾಗ ಈ ರೀತಿ ಒಂದು ವಿಳೆದೆಲೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಹರಳೆಣ್ಣೆನ ಹಚ್ಬಿಟ್ಟು, ಹರಳೆಣ್ಣೆ ತಂಪು ಕೊಡುತ್ತೆ. ಹೊಟ್ಟೆ ನೋವು ಬಂದಾಗ ಈ ರೀತಿ ಎಲೆಗೆ ಒಂದು ಸ್ವಲ್ಪ ಹರಳೆಣ್ಣೆ ಹಚ್ಬಿಟ್ಟು ನಾವು ಸ್ಟವ್ ಹಚ್ಚಿ ನಾವು ಎಲೆನ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ತುಂಬ ಬಿಸಿ ಬೇಡ, ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಒಕ್ಕಳ ಮೇಲೆ ಹಾಕೋದ್ರಿಂದ ಚಿಕ್ಕ ಮಕ್ಕಳಿಗೆ ಹೊಟ್ಟೆ ನೋವು ಕಮ್ಮಿ ಆಗ್ತಾ ಬರುತ್ತೆ. ಈ ರೀತಿ ಮಕ್ಕಳಿಗೆ ಹೊಟ್ಟೆ ನೋವು ಬಂದಾಗ ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ಈ ರೀತಿ ನೋಡಿ, ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಚ್ಚಿರೋ ಎಲೆನ ಈ ರೀತಿ ಒಕ್ಕಳ ಮೇಲೆ ಹಾಕೋದ್ರಿಂದ ಆ ಬಿಸಿಗೆ ಸ್ವಲ್ಪ ಹೊಟ್ಟೆ ನೋವು ಕಮ್ಮಿ ಆಗ್ತಾ ಬರುತ್ತೆ. ತುಂಬ ಓವರ್ ಹೀಟ್ ಆಗಿದ್ರೂ ಸಹ ಅದು ಎಳ್ದಾಕ್ಬಿಡುತ್ತೆ. ಕೆಲವು ಮಕ್ಕಳಿಗೆ ಗ್ಯಾಸ್ಟ್ರಿಕ್ಕಿಂದ ಗ್ಯಾಸ್ ತುಂಬಿಕೊಂಡು ಸಹ ಒಕ್ಕಳ ಹತ್ರ ಎಳ್ದಂಗೆ ಹೊಟ್ಟೆ ನೋವು ಆಗ್ತಾ ಇರುತ್ತೆ. ಚಿಕ್ಕ ಮಕ್ಕಳು ಹೇಳ್ಕೊಳ್ಳಲ್ಲ. ಈ ಟಿಪ್ಸನ್ನು ಹಳೆ ಕಾಲದಿಂದನೂ ನಮ್ಮ ತಾಯಂದ್ರು, ನಮ್ಮ ಅಜ್ಜಿಯವರೆಲ್ಲ ಮಾಡ್ತಾರೆ ಚಿಕ್ಕ ಮಕ್ಕಳಿಗೆ ಹೊಟ್ಟೆ ನೋವು ಬಂದಾಗ. ನೆಕ್ಸ್ಟ್ ಟಿಪ್ ಬಂದು, ನಾನಿಲ್ಲಿ ಈ ರೀತಿ ಬೌಲ್ಸ್ ಬರುತ್ತೆ, ಸಿಲ್ವರ್
ಫಾಯಿಲು ಕೇಕ್ ಏನಾದರೂ ತಂದಾಗ ಈ ರೀತಿ ಸಿಲ್ವರ್ ಫಾಯಿಲಲ್ಲಿ ಕೊಡ್ತಾರೆ, ಕಪ್ ಕೇಕ್ಸ್ ಎಲ್ಲ. ಸೊ ಈ ಫಾಯಿಲ್ ಪೇಪರ್ನ ಬಿಸಾಡ್ತೀರಾ ನಾವು ಇದನ್ನು ರಿಯೂಸ್ ಮಾಡ್ಕೋಬೋದು. ಇದಕ್ಕೆ ನಾನು ಇಲ್ಲಿ ಸಣ್ಣದಾಗಿ ಹೋಲ್ಸ್ ಮಾಡ್ಕೊಂಡಿದ್ದೀನಿ. ನಾವು ಈ ರೀತಿ ಕಪ್ಸೆ ಅಂತಲ್ಲ, ಸಿಲ್ವರ್ ಫಾಯಿಲ್ ಪೇಪರ್ ಇದ್ರೂ ಸಹ ಅದನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಈ ರೀತಿ ಹೋಲ್ಸ್ ಇಟ್ಕೊಂಡು, ನಾನಿಲ್ಲಿ ಕಪ್ ತೊಗೊಂಡಿರೋದ್ರಿಂದ ಅದಕ್ಕೆ ಮಧ್ಯದಲ್ಲಿ ಒಂದು ಸೂಜಿ ಅಥವಾ ಯಾವುದಾದ್ರೂ ಚಾಕು ತೊಗೊಂಡು ಸಣ್ಣದಾಗಿ ಹೋಲ್ಸ್ ಮಾಡಿಕೊಂಡು ಪಾತ್ರೆ ತೊಳೆದಾಗ ಅನ್ನದ ಅಗಲಾಗಲಿ ಅಥವಾ ಕೆಲವು ಸಲ ಟೀ ಗಸಿ ಆಗಲಿ ಎಲ್ಲ ಸಿಂಕ್ ಎಲ್ಲ ಆಗ್ಬಿಡತ್ತೆ. ನಾವು ಸಿಂಕಲ್ಲಿ ಈ ರೀತಿ ಹೋಲ್ಸ್ ಇರುತ್ತಲ್ಲ, ಅಲ್ಲಿ ಈ ರೀತಿ ಸಿಲ್ವರ್ ಕಪ್ಪನ್ನು ಆಗಲಿ ಸಿಲ್ವರ್ ಫಾಯಿಲ್ ಪೇಪರ್ನೇ ಆಗಲಿ ಈ ರೀತಿ ಇಟ್ಬಿಟ್ಟು ಆ ಹೋಲಲ್ಲಿ ನೀಟಾಗಿ ಆ ಸಿಲ್ವರ್ ಫಾಯಿಲ್ನ ಫಿಕ್ಸ್ ಮಾಡ್ಕೊಂಡು ಹಾಗೆ ಇಟ್ಬಿಟ್ಟು ಆಮೇಲೆ ಪಾತ್ರೆ ತೊಳೆಯೋದ್ರಿಂದ ಆ ಅನ್ನದ ಅಗಲಾಗಲಿ ಅಥವಾ ಸಾಂಬಾರಲ್ಲಿ ಬೇಳೆ ಆಗಲಿ ಈ ರೀತಿ ಟೀ ಗಸಿ ಆಗಲಿ ಆ ಕಪ್ಪಲ್ಲಿ ಕೂರೋದ್ರಿಂದ ನಾವು ತೆಗೆದು ಹೊರಗಡೆ ಹಾಕೋಕ್ಕೆ ನಮಗೆ ಈಸಿ ಆಗುತ್ತೆ. ಸಿಂಕು ಸಹ ನೀಟಾಗಿರುತ್ತೆ. ವೇಸ್ಟ್ ಎಲ್ಲ ಹೋಗಿ ಆ ಪೈಪ್ ಒಳಗಡೆ ಹೋಗಿ ಬ್ಲಾಕ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಜಾಲರನ್ನ ಕಾಸ್ಕೊಟ್ಟು ತೊಗೊಳ್ತೀವಿ. ಸೊ ಅದ್ರ ಬದಲು ಈ ರೀತಿ ಸಿಂಪಲ್ ಆದ ಟ್ರಿಕ್ಕನ್ನು ಬಳಸ್ಬೋದು. ಟಿಪ್ ಬಂದು ನಾವು ನೈಟು ಕಿಚನ್ ಎಲ್ಲ ಕ್ಲೀನ್ ಮಾಡ್ತೀವಿ, ಸಿಂಕಲ್ಲಿರೋ ಪಾತ್ರೆಗಳೆಲ್ಲ ತೊಳೆದಾದ್ಮೇಲೆ ಈ ರೀತಿ ಸಿಂಕ್ ಹೋಲ್ಗೆ ಒಂದು ಸ್ವಲ್ಪ ನಾವು ಬೇಕಿಂಗ್ ಸೋಡಾ ಮತ್ತು ವಿನೆಗರ್ನ ಹಾಕ್ಬಿಟ್ಟು ನಾವು ಯಾವುದಾದ್ರೂ ಒಂದು ಪೇಪರು ಅಥವಾ ಒಂದು ಬೌಲನ್ನು ಅದ್ರ ಮೇಲೆ ಈ ರೀತಿ ವೇಸ್ಟ್ ಬೌಲೆಲ್ಲ ಇರೋದಲ್ಲ ಅದನ್ನು ಬೌಲ್ ಹಾಕಿ ಇಟ್ಬಿಟ್ಟು ಒಂದು 1/2 hour 1 hour ಬಿಟ್ಟು ನಾವು ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಅಥವಾ ಬಿಸಿ ನೀರನ್ನು ಕಾಯಿಸ್ಬಿಟ್ಟು ಈ ಹೋಲಲ್ಲಿ ಹಾಕ್ಬಿಡೋದ್ರಿಂದ ಆಗಾಗ ಸಿಂಕ್ ಪೈಪ್ ಎಲ್ಲ ಪಾರ್ಟಿಕಲ್ಸ್ ಎಲ್ಲ ಹೋಗಿ ಬ್ಲಾಕ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗದೆ ಇರೋ ಹಾಗೆ ನಾವು ಈ ರೀತಿ ವಾರಕ್ಕೆ ಒಂದ್ಸರಿ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತು ನೀರು ಮತ್ತು ಒಂದು ಸ್ವಲ್ಪ ವಿನೆಗರ್ ಹಾಕೋದ್ರಿಂದ ಆ ಪೈಪ್ ಬ್ಲಾಕ್ ಆಗದೆ ಇರೋ ಹಾಗೆ ಅದರಲ್ಲಿರೋ ಗಲೀಜೆಲ್ಲ ನೀಟಾಗಿ ಹೊರಟೋಗ್ಬಿಡುತ್ತೆ. ಟಿಪ್ ಬಂದು ನಾವು ಚಪಾತಿ ಲಟ್ಸೋ ಲಟ್ಟಣಿಗೆನ ಆಗಾಗ ಕ್ಲೀನ್ ಮಾಡ್ಕೋತಾ ಇರಬೇಕು. ಯಾವಾಗ್ಲೂ ಚಪಾತಿ ಲಟ್ಸಕ್ಕೆ ಲಟ್ಟಣಿಗೆನ ಯೂಸ್ ಮಾಡ್ತಾ ಇರ್ತೀವಿ, ಸುಮ್ಮನೆ ಹಾಗೆ ಸೋಪಲ್ಲಿ ವಾಶ್ ಮಾಡಿ ಎತ್ತಿಟ್ಬಿಟ್ಟಿರ್ತೀವಿ. ಮೊದಲಿಗೆ ಲಟ್ಟಣಿಗೆ ತಗೊಂಡು ಈ ರೀತಿ ಒಂದು ಸ್ವಲ್ಪ ಪುಡಿ ಉಪ್ಪು ತಗೊಂಡು ಒಂದು ಸ್ವಲ್ಪ ಲಟ್ಟಣಿಗೆನ ನೀರು ಹಾಕಿ ನೆನೆಸ್ಕೊಂಡು ಅದ್ರ ಮೇಲೆ ಪುಡಿ ಉಪ್ಪಿಂದ ಫುಲ್ಲು ರಬ್ ಮಾಡ್ಕೋಬೇಕು. ಈ ರೀತಿ ರಬ್ ಮಾಡೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾಸು ಜರ್ಮ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ, ನೀಟಾಗಿ ಕ್ಲೀನ್ ಆಗುತ್ತೆ ಲಟ್ಟಣಿಗೆ. ಸೊ ಆಮೇಲೆ ನಾವು ನೀರಿಂದ ವಾಶ್ ಮಾಡಿಕೊಂಡು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಂದ ವಾಶ್ ಮಾಡ್ಕೊಂಡಾದ್ಮೇಲೆ ನಾವು ಒಣಬಟ್ಟೆ ತೊಗೊಂಡು ಉಡ್ಡುದು ಐಟಮ್ ಆಗಿರೋದ್ರಿಂದ ನೀಟಾಗಿ ಒರೆಸ್ಕೋಬೇಕು. ಒರೆಸ್ಕೊಂಡಾದ್ಮೇಲೆ ಸ್ಟವ್ ಹಚ್ಬಿಟ್ಟು ನಾವು ಈ ರೀತಿ ಒಂದು ಸ್ವಲ್ಪ ಲಟ್ಟಣಿಗೆನ ಸುತ್ತು ತಿರುಗಿಸ್ಕೊಂಡು ಅದರಲ್ಲಿರೋ ತೇವಾಂಶ ಎಲ್ಲ ಹೋಗೋ ಹಾಗೆ ಈ ರೀತಿ ಬಿಸಿ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಲಟ್ಟಣಿಗೆ ನೀಟಾಗಿರುತ್ತೆ ಮತ್ತು ವರ್ಷ ಬಾಳ್ಗೆ ಬರುತ್ತೆ, ನೀಟಾಗಿ ಮೇಂಟೈನ್ ಮಾಡ್ಬೋದು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಉಪ್ಪಿನಕಾಯಿ ತೊಗೊಂಡಿದ್ದೀನಿ. ನಾವು ಉಪ್ಪಿನಕಾಯಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿ ಸ್ಟೀಲ್ ಸ್ಪೂನನ್ನು ಬಳಸಬಾರ್ದು. ಉಪ್ಪಿನಕಾಯಿ ಹಾಕೊಂಡಾದ್ಮೇಲೆ ಸ್ಟೀಲ್ ಸ್ಪೂನಿಂದ ಆ ಸ್ಟೀಲ್ ಸ್ಪೂನ್ನ ಈ ರೀತಿ ಡಬ್ಬದಲ್ಲಿ ಇಡಬಾರ್ದು. ಡಬ್ಬದಲ್ಲಿ ಇಟ್ಟರೆ ಅದು ಕೆಲವು ಸಲ ರಸ್ಟ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ಸ್ಟೀಲ್ ಸ್ಪೂನನ್ನು ಉಪ್ಪಿನಕಾಯಿ ಡಬ್ಬದೊಳಗಡೆ ಹಾಕಿ ಇಡಬಾರ್ದು. ಈ ರೀತಿ ಪ್ಲಾಸ್ಟಿಕ್ ಸ್ಪೂನ್ ಆದರೂ ಬಳಸ್ಬೋದು, ಇಲ್ಲಾಂದರೆ ವುಡನ್ ಸ್ಪೂನ್ ಇದ್ದರೆ ವುಡನ್ ಸ್ಪೂನನ್ನು ಹಾಕ್ಬಿಟ್ಟು ನಾವು ಈ ರೀತಿ ಕ್ಲೋಸ್ ಮಾಡಿಟ್ರೆ ಯಾವುದೇ ಕಾರಣಕ್ಕೂ ರಸ್ಟು ಅದೆಲ್ಲ ಆಗಲ್ಲ. ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.